27 ಆಗಸ್ಟ್ 2024. ಸೊ ಈ ಡೇಟು ಎಷ್ಟು ಜನ ನೆನ್ಪಿಟ್ಟಿದ್ದೀರಾ? ಇದು ನಮಗೆ ಯಾಕೆ ನೆನಪಿದೆ ಅಂತಂದರೆ, ಒಂದು ಕ್ರಿಕೆಟ್ ಮ್ಯಾಚ್ ಅಂತ ತಗೊಂಡಾಗ ರೈಟ್, ಓವರ್ಗೆ 1 or 2 ರೈಟ್ ನಿಮಗೆ ಬೌನ್ಸರ್ಸ್ ಇರುತ್ತೆ. ಆದರೆ ಎಂಟೈರ್ ಮ್ಯಾಚ್ ಇಟ್ ಸೆಲ್ಫ್ ಈಸ್ ಬೌನ್ಸರ್ ರೈಟ್. ಎಸ್, ಐ ಆಮ್ ಟಾಕಿಂಗ್ ಅಬೌಟ್ KAS ಪ್ರಿಲಿಮ್ಸ್ ರೈಟ್. ಸೊ ನಾವು ಎಕ್ಸಾಮಲ್ಲಿ ಕೂತಿದ್ದೀವಿ, ವಿಲ್ ಕಮ್ ಟು ನೋ ದಟ್. ಸೊ ಎಂಟೈರ್ ಪ್ಯಾಟರ್ನೇ ಚೇಂಜ್ ಆಗಿತ್ತು. ಎವ್ರಿ ಒನ್ ವಾಸ್ ಶಾಕ್ಡ್ ರೈಟ್. ಆ್ಯಂಡ್ ಎಕ್ಸಾಮ್ ಮುಗಿಸಿ ಬಂದಮೇಲೆ ಒಬ್ಬರ ಮುಖ ಒಬ್ರು ನೋಡ್ಕೋತಿದ್ವಿ, ನಿಮ್ದು ಹೆಂಗಾಯಿತು ನಮ್ದು ಹೆಂಗಾಯಿತು ಅಂತ ಕೇಳ್ಕೊಂಡು ರೈಟ್. ಆ್ಯಂಡ್ ವೆರಿ ಫ್ಯೂ ಡೇಸಲ್ಲಿ ರೀ ಎಕ್ಸಾಮ್ ಅಂತ ಡಿಕ್ಲೇರ್ ಕೂಡ ಮಾಡಿದರು. ದಟ್ಸ್ ಫೈನ್, ಓಕೆ. ಸೊ ನನ್ನ ಪಾಯಿಂಟ್ ಏನು ಅಂತಂತಂದರೆ, ಸೊ ಇದನ್ನು ಮತ್ತೆ ರೀ ಎಕ್ಸಾಮ್ 29th ಅಂತ ಇಟ್ಟವ್ರೆ ಅಲ್ವಾ, ಡಿಸೆಂಬರ್ 29th. ಆ್ಯಂಡ್ ದೇ ಹ್ಯಾವ್ ಗಿವೆನ್ ವೆರಿ ಕ್ಲಿಯರ್ಲಿ ಅಟ್ ಎನಿ ಕಾಸ್ಟ್ 29th ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿದ್ದಾರೆ. ಈವನ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೂಡ ಅದೇ ಹೇಳಿದೆ ರೀಸೆಂಟಾಗಿ ರೈಟ್. ಹಿಯರ್ ಮೈ ಪಾಯಿಂಟ್ ಈಸ್, ಲುಕ್ ಅಟ್ ದ ಸೆಕೆಂಡ್ ಸ್ಲೈಡ್. ಆರ್ ಯು ವೈಸ್ ಎನಫ್ ಟು ಕ್ಲಿಯರ್ ದ KAS ಪ್ರಿಲಿಮ್ಸ್? ಸೊ ಈ ಒಂದು ಬರುವಂಥ ಪ್ರಿಲಿಮ್ಸ್ ನೀವು ಕ್ಲಿಯರ್ ಮಾಡೋಕ್ಕೆ ರೆಡಿ ಇದ್ದೀರಾ? ಸೊ ದಟ್ ಈಸ್ ದ ಕ್ವಶನ್ ಯುವರ್ ಸೆಲ್ಫ್. ಆ್ಯಂಡ್ ಅದಕ್ಕೆ ತಕ್ಕಂತಹ ಪ್ರಾಪರ್ ಸ್ಟ್ರಾಟಜಿ ನಮ್ಮ ಹತ್ರ ಇದೆಯಾ? ಶೆಡ್ಯೂಲ್ ನಮ್ಮ ಹತ್ರ ಇದೆಯಾ? ಚೆಕ್ ಲಿಸ್ಟ್ ನಮ್ಮ ಹತ್ರ ಇದೆಯಾ? ಕ್ವಶನ್ ಯುವರ್ ಸೆಲ್ಫ್. ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಲಾಸ್ಟ್ 30 days ಸ್ಟ್ರಾಟಜಿ ಹೇಗಿರಬೇಕು, ಯಾಕಂದರೆ ಪ್ಯಾಟರ್ನ್ ತುಂಬ ಚೇಂಜ್ ಆಗಿದೆ. ದೆನ್ ಹೌ ಟು ಟ್ಯಾಕಲ್ ದ ಕ್ವಶನ್ಸ್ ಇನ್ ಎಕ್ಸಾಮ್ ಹಾಲ್. ಸೊ ವೆರಿ ಇಂಪಾರ್ಟೆಂಟ್ ಇದು, ಯಾಕಂತಂದರೆ ಇಲ್ಲಿ ನಾವು ತುಂಬಾ ಓದ್ತೀವಿ, ಬಟ್ ಎಕ್ಸಾಮ್ ಹಾಲ್ ಅಂತ ಬಂದಾಗ ದೇರ್ ಆರ್ ಲೈಕ್ ಬೌನ್ಸರ್ಸ್ ರೈಟ್. ಸೊ ಅದನ್ನು ಟ್ಯಾಕಲ್ ಮಾಡುವಂಥ ಸ್ಕಿಲ್ ನಮ್ಮ ಹತ್ರ ಇದೆಯಾ? ಆ್ಯಂಡ್ ಅದಕ್ಕೆ ತಕ್ಕಂತೆ ಸೊಲ್ಯೂಷನ್ಸ್ ಏನಿದೆ? ಸೊ ಇಟ್ ಶುಡ್ ಬಿ ಅ ವೆರಿ ಸ್ಟ್ರಕ್ಚರ್ಡ್ ಪ್ರಿಪರೇಷನ್. ನಮ್ಮ ಈ ಸರಿ ಬರುವಂಥ KAS ಪ್ರಿಲಿಮ್ಸ್ಗೆ ನಮ್ಮ ಸ್ಟ್ರಕ್ಚರ್ಡ್ ಪ್ರಿಪರೇಷನ್ ಹೇಗಿರಬೇಕು? ಲೆಟ್ಸ್ ಸಿ ಒನ್ ಬೈ ಒನ್. ಸಿ ದ ಸೆಂಟೆನ್ಸ್, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಂದರೆ, ಸೊ ಯಾರ್ಯಾರು PSC ಎಕ್ಸಾಮ್ ಬರ್ದಿದ್ದೀರಾ ರೀಸೆಂಟ್ ಎಕ್ಸಾಮ್ಸ್, ಯು ಚೆಕ್ ಇಟ್ ರೈಟ್. ಸೊ ಏನಾಗಿತ್ತು ಅಂತಂದರೆ, ಪ್ರೀವಿಯಸ್ ಪ್ಯಾಟರ್ನ್ಗೆ ನಾವೆಲ್ಲ ಪ್ರಿಪೇರ್ ಆಗಿದ್ವಿ ರೈಟ್, ಬಟ್ ಎಂಟೈರ್ ಪ್ಯಾಟರ್ನ್ ಹ್ಯಾಸ್ ಚೇಂಜ್ಡ್. ಸೇಮ್ ಕೇಸ್ ವಿತ್ KPSC ರೈಟ್. ಆ ಒಂದು ಪ್ಯಾಟರ್ನ್ಗೆ ಪ್ರಿಪೇರ್ ಆಗಿದ್ವಿ. ದೇ ಹ್ಯಾವ್ ಆಸ್ಕ್ಡ್ ಇನ್ ನೆಕ್ಸ್ಟ್ ಲೆವೆಲ್ ಲೈಕ್ UPSC ಆಗಿರ್ಬೋದು, ಈವನ್ ಟಫರ್ ದೆನ್ UPSC. ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಏನು? ವಿ ಡೋಂಟ್ ನೋ ದ ಕ್ವಶನ್ ಪೇಪರ್ ಹೇಗೆ ಬರುತ್ತೆ ಅನ್ನೋದು ರೈಟ್. ವಿ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದ ಕ್ವಶನ್ ಪೇಪರ್. ಈ ಸರಿ ತುಂಬ ಟಫ್ ಕೇಳ್ಬೋದು ಅಂತ ಹೇಳ್ತಿದ್ದಾರೆ, ಇಲ್ಲ ಕಂಪ್ಲೀಟ್ ಪ್ಯಾಟರ್ನ್ ಅಂತೂ ಚೇಂಜ್ ಆಗುತ್ತೆ ಈ ಥರ ಹೇಳ್ತಿದ್ದಾರೆ. ಸೊ ಫಾರ್ ದ್ಯಾಟ್ ವಿ ನೀಡ್ ಟು ಬಿ ಪ್ರಿಪೇರ್ಡ್ ಫಾರ್ ಥಿಂಗ್ಸ್ ದಟ್ ಆರ್ ಅನ್ಪ್ರಿಡಿಕ್ಟಬಲ್ ರೈಟ್. ಅಂದರೆ ನಮ್ಮ ಅಪ್ರೋಚ್ ಯಾವಾಗಲೂ ವೆರಿ ಫ್ಲೆಕ್ಸಿಬಲ್ ಇರಬೇಕು ಆ್ಯಂಡ್ ಅಡ್ಯಾಪ್ಟಬಲ್ ಇರಬೇಕು. ಎಕ್ಸಾಮ್ ಯಾವ ಥರ ಆದರೂ ಕ್ವಶನ್ ಕೊಡಲಿ, ವಿ ಆರ್ ಇನ್ ಎ ಪೊಸಿಷನ್ ಟು ಆನ್ಸರ್ ದೆಮ್. ಸೊ ದಟ್ ಇಸ್ ದ ಪಾಯಿಂಟ್ ರೈಟ್. ಸೊ ಈ ಒಂದು ಉದ್ದೇಶ ಇಟ್ಕೊಂಡು ವಿ ಕಮ್ ಅಪ್ ವಿತ್ ಎ ಪ್ಲಾನ್. ಸೊ ಲೆಟ್ಸ್ ಸಿ ಹೌ ಇಟ್ ಈಸ್. ಇಲ್ಲಿ ನೋಡಿ, ಆರ್ ಯು ರೆಡಿ ಟು ಫೇಸ್ ಎನಿ ಚಾಲೆಂಜ್, ಬೌನ್ಸರ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಇನ್ ದ KAS ಪ್ರಿಲಿಮ್ಸ್? ಸೊ ಇದಕ್ಕೆ ನಾವು ರೆಡಿ ಇದ್ದೀವಾ? ಕ್ವಶನ್ ಯುವರ್ ಸೆಲ್ಫ್. ಇಲ್ಲಿ ಕ್ವಶನ್ಸ್ ಅಂತ ಬಂದಾಗ ದೇ ಆರ್ ಅನ್ಎಕ್ಸ್ಪೆಕ್ಟೆಡ್. ಐ ಆಲ್ರೆಡಿ ಟೋಲ್ಡ್ ಯು ರೈಟ್. ಇಲ್ಲಿ ನಿಮಗೆ ಯಾವುದೇ ಸಬ್ಜೆಕ್ಟಿಂದ ಬಂದಿದೆ ಅಂತ ಎಲ್ಲೂ ಮೆನ್ಷನ್ ಮಾಡಿರಲ್ಲ ರೈಟ್. ನೀವು ಯಾವುದೇ ಕ್ವಶನ್ ಪೇಪರ್ ತಗೊಳ್ಳಿ, ಅವ್ರು ಈ ಸಬ್ಜೆಕ್ಟಿಂದ ಬಂದಿದೆ ಅಂತ ಹೇಳ್ತಾರಾ? ನೋ, ದೇ ಗಿವೆನ್ ಆರ್ ರ್ಯಾಂಡಮ್ ಕ್ವಶನ್ಸ್ ರೈಟ್. ವೆದರ್ ಇಟ್ ಈಸ್ ಪಾಲಿಟಿ ಆರ್ ಹಿಸ್ಟ್ರಿ ಆರ್ ಜಿಯೋಗ್ರಫಿ ಆರ್ ಸೈನ್ಸ್ ಆ್ಯಂಡ್ ಟೆಕ್, ಯಾವುದೇ ಸಬ್ಜೆಕ್ಟ್ ಆಗಿರಲಿ ರ್ಯಾಂಡಮ್ ಆಗಿ ಕೊಡ್ತಾರೆ ನಿಮಗೆ. ಈ ಸಬ್ಜೆಕ್ಟಿಂದ ಬಂದಿದೆ ಅಂತ ನೋ ಬಡಿ ವಿಲ್ ಮೆನ್ಷನ್ ದಟ್ ರೈಟ್. ಓಕೆ, ಬರೀ ನೀವು ಪ್ರಾಬ್ಲಮ್ಸೇ ಹೇಳ್ತಿದ್ದೀರಾ, ವೇರ್ ಇಸ್ ದ ಸೊಲ್ಯೂಷನ್? ಸೊ ದೆನ್ ಹೌ, ನಾವು ಏನು ಮಾಡ್ಬೇಕು ಅದಕ್ಕೆ? ಲೆಟ್ಸ್ ಸಿ. ಸೊ ವಿ ಆರ್ ಕಮ್ ಅಪ್ ವಿತ್ ಎ ವೆರಿ ಗುಡ್ ಪ್ಲಾನ್. ಇಲ್ಲಿ ಬಂದು ನಿಮಗೆ ಮಿನಿ ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ನಾವು ಯಾವುದೇ ಸಬ್ಜೆಕ್ಟ್ ಮುಖಾಂತರ ಟೆಸ್ಟ್ ಮಾಡ್ತಿಲ್ಲ ಇಲ್ಲಿ. ಪಾಲಿಟಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಈ ಥರ ಸೆಕ್ಷನಲ್ ಟೆಸ್ಟ್ ಮಾಡ್ತಿಲ್ಲ. ವಿ ಆರ್ ಕಂಡಕ್ಟಿಂಗ್ ಅ ಮಿನಿ ಫುಲ್ ಲೆಂತ್ ಟೆಸ್ಟ್. ಸೊ ಆ್ಯಸ್ ಎ ಲೈಕ್ KPSC ನಿಮ್ಗೆ ಯಾವ ಥರ ಕ್ವಶನ್ಸ್ ಬರುತ್ತೆ, ಲೈಕ್ ಪಾಲಿಟಿ ಒಂದು 5 ಕ್ವಶನ್ ಇದ್ದರೆ ನೆಕ್ಸ್ಟ್ ಹಿಸ್ಟ್ರಿ ಇರುತ್ತೆ, ಅದಾದಮೇಲೆ ಮೇ ಬಿ ಸೈನ್ಸ್ ಆ್ಯಂಡ್ ಟೆಕ್ ಇರುತ್ತೆ, ಅದಾದಮೇಲೆ ಯು ಮೇ ಎಕ್ಸ್ಪೆಕ್ಟ್ ಲೈಕ್ ಆಪ್ಟಿಟ್ಯೂಡ್ ಟೆಸ್ಟ್ ಆಗಿರ್ಬೋದು. ಸೊ ಈ ಥರ ಕ್ವಶನ್ಸ್ ಇರುತ್ತೆ. ಸೇಮ್ ವೇ ವಿ ಹ್ಯಾವ್ ಪ್ರಿಪೇರ್ಡ್ ಎ ಮಿನಿ FLTs, ಫುಲ್ ಲೆಂತ್ ಟೆಸ್ಟ್, ವೆರಿ ಮಚ್ ಇನ್ ಸಿಮಿಲರ್ ವಿತ್ ದ KPSC ರೈಟ್. ಎಕ್ಸಾಮಲ್ಲಿ ನೀವು ಯಾವ ಥರ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ಒಂದು ಲೆವೆಲಲ್ಲಿ ನಿಮಗೆ ಮಿನಿ ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ಸೊ ಇದನ್ನು 1 by 1 ನೋಡೋಣ. ಜಸ್ಟ್ ಬಿ ಆನ್ ದ ವಿಡಿಯೋ, ಇದನ್ನೇ ಕಂಟಿನ್ಯೂ ನೋಡೋಣ. ಇಲ್ಲಿ ಸ್ಟ್ರಾಟಜಿ ಬಂದು ವೆರಿ ಸಿಂಪಲ್. ವಾಟ್ ಈಸ್ ದ್ಯಾಟ್? ದಟ್ ಈಸ್ ಎ 30 days ಪ್ಲಾನ್. ವಿ ಹ್ಯಾವ್ ಥರೋಲಿ ಪ್ರಿಪೇರ್ಡ್ ಫಾರ್ ದ್ಯಾಟ್. ಶೆಡ್ಯೂಲು ನಾವು ಕೊಡ್ತೀವಿ ಏನು ಮಾಡಬೇಕು ಅಂತ. ಆ್ಯಂಡ್ ಚೆಕ್ ಲಿಸ್ಟ್, ಯು ನೀಡ್ ಟು ಮೇಂಟೈನ್ ದಿಸ್ ಚೆಕ್ ಲಿಸ್ಟ್. ನಾನು 30 daysಲ್ಲಿ ಏನು ಮಾಡ್ತಿದ್ದೀನಿ, ಎಷ್ಟು ಮಾಡಿದ್ದೀನಿ ಅನ್ನೋದು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಚೆಕ್ ಲಿಸ್ಟ್ ಅಂತ ಬಂದಾಗ ಐ ವಿಲ್ ಶೋ ಯು ಮೈ ಚೆಕ್ ಲಿಸ್ಟ್. ಸೊ ದಿಸ್ ಈಸ್ ದ ಚೆಕ್ ಲಿಸ್ಟ್. ಫಸ್ಟ್ ಒನ್ ಬಂದು, ಸೊ ದಿಸ್ ಈಸ್ ದ ಎಕಾನಮಿ ರೈಟ್. ನಾನು ಏನೇನು ಸಬ್ಜೆಕ್ಟ್ ಓದಿದ್ದೀನಿ. ಸೊ ಇದು ರೌಂಡ್ 1, ರಿವಿಷನ್ 1, ರಿವಿಷನ್ 2. ಸೊ ರಿವಿಷನ್ 3 ಮಾಡೋಕ್ಕಾಗಿಲ್ಲ, ಫೈನ್. ಇಲ್ಲಿ ಸಬ್ಜೆಕ್ಟ್ ನೋಡ್ಕೊಳ್ಳಿ, ನ್ಯಾಷನಲ್ ಇನ್ಕಮ್, ಇನ್ಫ್ಲೇಷನ್, ಈ ಥರ.
ಸೇಮ್ ವೇ ವಿಲ್ ಗೋ ವಿತ್ ದ ಪಾಲಿಟಿ. ಸೊ ನನ್ನ ರಿಸೋರ್ಸ್ ಏನು ಓದಿದ್ದೀನಿ ಅಂಡ್ ರಿವಿಷನ್ಸ್ ಎಷ್ಟಾಗಿದೆ, 1 or 2 ರಿವಿಷನ್ಸ್ ಆಗಿದೆ, ಇದರಲ್ಲಿ 1 ರಿವಿಷನ್ ಆಗಿದೆ ಅಷ್ಟೇ. ಸೊ ಐ ಹ್ಯಾವ್ ಮೆನ್ಷನ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಹಿಯರ್. ಸೇಮ್ ವೇ ವಿತ್ ದ ಎನ್ವಿರಾನ್ಮೆಂಟ್. ಅಂಡ್ ನೀವು ಇದನ್ನು ಝೂಮ್ ಔಟ್ ಮಾಡಿದಾಗ ಯು ವಿಲ್ ಗೆಟ್ ಡೀಟೇಲ್ಸ್, ಕಂಪ್ಲೀಟ್ ಡೀಟೇಲ್ಸ್. ಲೈಕ್ ಹೇಗೆ ಅಂತಂದರೆ ಏನ್ಷಂಟ್ ಇಂಡಿಯಾ, ಆರ್ಟ್ ಆ್ಯಂಡ್ ಕಲ್ಚರ್, ಮೆಡಿವಲ್ ಇಂಡಿಯಾ, ಜಿಯೋಗ್ರಫಿ, ಸೇಮ್ ಸೈನ್ಸ್ ಆ್ಯಂಡ್ ಟೆಕ್, ರೈಟ್, ದೆನ್ ಮಾಡರ್ನ್ ಇಂಡಿಯಾ. ಸೊ ಈ ಥರ ಇದು ಚೆಕ್ ಲಿಸ್ಟು. ನೀವು ಎಷ್ಟು ಮಾಡಿದೀರೋ ಅಷ್ಟು ಮಾಡ್ಕೊಳ್ಳಿ. ಸೇಮ್ ವೇ ಯು ನೀಡ್ ಟು ಮೇಂಟೈನ್ ಚೆಕ್ ಲಿಸ್ಟ್ ಫಾರ್ ದ ಫುಲ್ ಲೆಂತ್ ಟೆಸ್ಟ್ ಆಸ್ ವೆಲ್. ಸೊ ಈ ಫುಲ್ ಲೆಂತ್ ಟೆಸ್ಟ್ ನಾವು ಡೈಲಿ ಕೊಡ್ತೀವಿ. ಸೊ ಆ ಶೆಡ್ಯೂಲು ನಿಮಗೆ ಹೇಳ್ತೀನಿ ಯಾವ ಥರ ಇರುತ್ತೆ ಪ್ರೋಗ್ರಾಮ್ ಅಂತ ಮುಂದೆ, ರೈಟ್. ಅದರಲ್ಲೂ ನೀವು ಎಷ್ಟು ರಿವಿಷನ್ ಮಾಡಿದ್ದೀರಾ ಅನ್ನೋದು. ಸೊ ದಿಸ್ ಈಸ್ ದ ಚೆಕ್ ಲಿಸ್ಟ್ ಯು ನೀಡ್ ಟು ಮೇಂಟೈನ್. ಇಫ್ ಯು ಟಾಲ್ ಯು ವಾಂಟ್ ಎನಿ ಚೆಕ್ ಲಿಸ್ಟ್, ಸೊ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಐ ವಿಲ್ ಪ್ರಿಪೇರ್ ಎ KS ಚೆಕ್ ಲಿಸ್ಟ್ ಆಸ್ ವೆಲ್ ಅಂಡ್ ಸೆಂಡ್ ಯು. ಸೊ ಹಿಯರ್ ಇಸ್ ದ ಪ್ರೋಗ್ರಾಮ್ ಇನ್ವೈಸ್ KS ದ ಅಲ್ಟಿಮೇಟ್ ಟೆಸ್ಟ್ ಸೀರೀಸ್. ಇದು ಯಾಕೆ ನಾನು ಅಲ್ಟಿಮೇಟ್ ಟೆಸ್ಟ್ ಸೀರೀಸ್ ಅಂತ ಹೇಳ್ತಿದ್ದೇನೆ ಅಂದರೆ ಫಾರ್ ಆಲ್ ಯುವರ್ ಪ್ರಾಬ್ಲಮ್ಸ್ ವಿಲ್ ಗೆಟ್ ಎ ಸೊಲ್ಯೂಷನ್ ಹಿಯರ್. ಓಕೆ, ವಾಟ್ ಆರ್ ದ ಫೀಚರ್ಸ್? ಲೆಟ್ಸ್ ಸಿ ಒನ್ ಬೈ ಒನ್. ಡೈಲಿ ಕ್ವಶನ್ ಪೇಪರ್ಸ್ ಇರುತ್ತೆ. ಎಸ್, 50 ಕ್ವಶನ್ಸ್ ಇರುತ್ತೆ ಎವ್ರಿ ಡೇ. ಓಕೆ, ದೆನ್ ಡೈಲಿ ಡೀಟೇಲ್ಡ್ ಸಿನಾಪ್ಸಿಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಗೂ ನಿಮಗೆ ಹಾಫ್ ಟು 1 page ಎಕ್ಸ್ಪ್ಲನೇಷನ್ ಇರುತ್ತೆ. ಆ್ಯಂಡ್ ದಟ್ ಟು ವಿ ಆರ್ ಗಿವಿಂಗ್ ಇನ್ ಎ ಎಕ್ಸ್ಪ್ಲನೇಷನ್ ವಿಡಿಯೋ ಕೊಡ್ತೀವಿ. ಇದುವರೆಗೂ ಐ ಡೋಂಟ್ ಥಿಂಕ್ ಎನಿಬಡಿ ಗಿವೆನ್ ಫಾರ್ ದ ವಿಡಿಯೋ ಎಕ್ಸ್ಪ್ಲನೇಷನ್ ಫಾರ್ KS ಟೆಸ್ಟ್ ಸೀರೀಸ್. ವಿ ಆರ್ ಫಸ್ಟ್ ಟೈಮ್ ಗಿವಿಂಗ್. ನಿಮಗೆ ಕ್ವಶನ್ಸ್ನ ಎಕ್ಸ್ಪ್ಲೇನು ಮಾಡ್ತೀವಿ. ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗ್ಬೋದು, ಕ್ವಶನ್ಸ್ನ ಹೆಂಗೆ ಟ್ಯಾಕಲ್ ಮಾಡಬೇಕು ಸಿಗ್ಬೋದು, ಎಕ್ಸಾಮಲ್ಲಿ ನಿಮಗೆ ಯಾವ ಥರ ಕ್ವಶನ್ನ ಟ್ಯಾಕಲ್ ಮಾಡಬೇಕು ಅನ್ನೋದು ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಕನ್ಸಿಡರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಯರ್, ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಡಲಾಗುತ್ತೆ. ಲೈಕ್ ಹೌ ಐ ಆಮ್ ಟೀಚಿಂಗ್ ರೈಟ್ ನೌ. ಸೊ ಬೋತ್ ಐ ಆಮ್ ಯೂಸಿಂಗ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೇಮ್ ವೇಲಿ ಯು ವಿಲ್ ಗೆಟ್ ದ ಎಕ್ಸ್ಪ್ಲನೇಷನ್ ಫಾರ್ ದ್ಯಾಟ್. ಸರ್ ವೈ ಯು ನೀಡ್ ಟು ಜಾಯ್ನ್ ಇನ್ವೈಸ್? ನಾಟ್ ಇನ್ವೈಸ್ ಟೆಸ್ಟ್ ಸೀರೀಸ್ ಟು ಬಿ ಪ್ರಿಸೈಸ್. ಟೆಸ್ಟ್ ಸೀರೀಸ್ ಯಾಕೆ ಜಾಯ್ನ್ ಆಗಬೇಕು ಅಂತಂದರೆ ಯು ನೀಡ್ ಟು ಅಡ್ಯಾಪ್ಟ್ ಫಾರ್ ದ ನ್ಯೂ KPSC ಟ್ರೆಂಡ್. ಯು ಆರ್ ಆಲ್ ನೋ, ರೈಟ್? ಎಂಟೈರ್ KA ಆಗಲಿ KPSC ಆಗಲಿ ಎಲ್ಲವೂ ಅವಾಗೊಂದು ಎಕ್ಸಾಮ್ ಪ್ಯಾಟರ್ನ ತುಂಬ ಚೇಂಜ್ ಮಾಡಿದ್ದಾವೆ. ಯು ನೀಡ್ ಟು ಅಡ್ಯಾಪ್ಟ್ ಫಾರ್ ದ್ಯಾಟ್. ಯು ನೀಡ್ ಟು ವೆರಿ ಫ್ಲೆಕ್ಸಿಬಲ್ ಅನಫ್ ಟು ಅಡ್ಯಾಪ್ಟ್ ದ್ಯಾಟ್. ದೆನ್ ಅಫೋರ್ಡಬಲ್. ಸೊ ಅಫೋರ್ಡಬಲ್ ಅಂತಿದ್ರೆ ಐ ಟೆಲ್ ಯು ದ ಕಾಸ್ಟ್ ಇನ್ ದ ಲಾಸ್ಟ್. ದೆನ್ ವಿಲ್ ಎಕ್ಸ್ಪ್ಲೈನ್ ಇಟ್ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್, ರೈಟ್? ಡೆಮೋ ವಿಡಿಯೋ ನೀವು ಆ್ಯಪಲ್ಲಿ ಹೋಗಿ ಚೆಕ್ ಮಾಡ್ಬೋದು. ದೆನ್ ಕಮ್ ಟು ಯುವರ್ ಫ್ಯಾಕಲ್ಟಿ. ವಿ ಆರ್ ಯುವರ್ ಸೀನಿಯರ್ಸ್. ಆರ್ ಯು ಕನ್ಸಿಡರ್ಡ್ ಆಸ್ ಎ ಜೂನಿಯರ್? ಇಲ್ಲ ನಿಮ್ಮ ಅಣ್ಣ ತಗೊಳ್ಳಿ, ತಮ್ಮ ತಗೊಳ್ಳಿ. ಆ್ಯಂಡ್ ವಿ ವೆಂಟ್ ಅಪ್ ಟು ವಿತ್ ಜಸ್ಟ್ UPSC ಆರ್ KPSC ಮೇನ್ಸ್ ಆ್ಯಂಡ್ ಇಂಟರ್ವ್ಯೂವರೆಗೂ ಹೋಗಿದ್ದೀವಿ. ಸೊ ವಿ ಆರ್ ಪ್ರಿಪೇರಿಂಗ್ ದ ಕ್ವಶನ್ ಪೇಪರ್, ದೆನ್ ಸಿನಾಪ್ಸಿಸ್, ದೆನ್ ವಿಡಿಯೋ ಎಕ್ಸ್ಪ್ಲನೇಷನ್. ಸೊ ಪ್ರತಿಯೊಂದು ಟೆಸ್ಟ್ಗೂ ಇರುತ್ತೆ. ಸೊ ಅಲ್ಲಿ ಟೆಸ್ಟ್ ಬಂದು ನಿಮಗೆ ಎವ್ರಿ ಡೇ ಮಾರ್ನಿಂಗ್ 8 to 9 ಇರುತ್ತೆ. ಎವ್ರಿ ಡೇ ಮಾರ್ನಿಂಗ್, ಓಕೆ. ಆ್ಯಂಡ್ ಎಕ್ಸ್ಪ್ಲನೇಷನ್ ಬಂದು ಈವ್ನಿಂಗ್ ಇರುತ್ತೆ ನಿಮಗೆ, ಲೈಕ್ 2 to 4 PM ಅಲ್ಲಿ ಗೋಯಿಂಗ್ ಟು ಗೆಟ್ ದ ಎಕ್ಸ್ಪ್ಲನೇಷನ್ ವಿಡಿಯೋ. ಸೊ ಎವ್ರಿ ಡೇ ಯು ನೀಡ್ ಟು ರೈಟ್ 1 ಟೆಸ್ಟ್ ಫಾರ್ 8 to 9, ರೈಟ್? ಸೊ ಎವ್ರಿ ಮಾರ್ನಿಂಗ್ ಮಾಡಬೇಕಾಗುತ್ತೆ ನೀವು ಇದು. ಮಾರ್ನಿಂಗ್ಗೆ ಯಾಕೆ ಸರ್ ಅಂತಂದರೆ ಅಫ್ಕೋರ್ಸ್ ಇಟ್ ಶುಡ್ ಬಿ ಇನ್ ಪ್ರಾಪರ್ KPSC ಲೆವೆಲ್. ಸೊ KPSCಲಿ ನಿಮಗೆ ಅರೌಂಡ್ 9 to 10 AM ಸಿಗುತ್ತೆ. ಇನ್ ಸೇಮ್ ವೇ ಯು ವಿಲ್ ಗೆಟ್ ದ ಕ್ವಶನ್ ಪೇಪರ್ ಇನ್ ಆನ್ಲೈನ್. ಓಕೆ. ಸೊ ಹೌ ಟು ಜಾಯಿನ್ ದ ಕೋರ್ಸ್? ಫಸ್ಟ್ ಟು ಡೌನ್ಲೋಡ್ ದ ಇನ್ವೈಸ್ ಅಕಾಡೆಮಿ ಆ್ಯಪ್. ಸೊ ಪ್ಲೇಸ್ಟೋರಲ್ಲಿ ಹೋಗಿ, ಓಕೆ. ಸೊ ಯು ಡೌನ್ಲೋಡ್ ದ ಇನ್ವೈಸ್ ಅಕಾಡೆಮಿ ಆ್ಯಪ್. ಅವ್ರ ಟೆಲಿಗ್ರಾಮ್ ಕೂಡ ಇದೆ, ಇನ್ವೈಸ್ ಅಂತ. ಯು ಕ್ಯಾನ್ ಜಾಯಿನ್ ದ ಟೆಲಿಗ್ರಾಮ್ ಲಿಂಕ್. ದೆನ್ ಲಾಗಿನ್ ವಿತ್ ದ ಫೋನ್ ನಂಬರ್. ಒನ್ಸ್ ನೀವು ಜಾಯಿನ್ ಮಾಡಿದ್ಮೇಲೆ, ಮೀನ್ಸ್ ಇನ್ವೈಸ್ ಅಕಾಡೆಮಿ ಆ್ಯಪ್ ಡೌನ್ಲೋಡ್ ಮಾಡಿದ್ಮೇಲೆ ನೀವು ಲಾಗಿನ್ ಆಗಬೇಕಾಗುತ್ತೆ. ಯೂಸಿಂಗ್ ಯುವರ್ ಫೋನ್ ನಂಬರ್, OTP ಬರುತ್ತೆ, ಎಂಟರ್ ಮಾಡಿ. ದೆನ್ ಯು ಚೆಕ್ ಅವರ್ ಕೋರ್ಸ್. Here is the name for the program called BBTS, Bounce Back Test Series. So ಇಲ್ಲಿ ನಾವು ವಾಟ್ ಡು ಮೀನ್ ಬೈ BB? ಸೊ ಫಸ್ಟಿಗೆ ಬೌನ್ಸ್ ಬ್ಯಾಕ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಇದು ಮೀನಿಂಗ್ ಏನು ಅಂತಂದರೆ ಇಟ್ ಈಸ್ ರೆಫರ್ಸ್ ಟು ದಿ ಎಬಿಲಿಟಿ ಆಫ್ ಎ ಸ್ಟೂಡೆಂಟ್, ರೈಟ್? ಇಟ್ ಈಸ್ ಆನ್ ಎಬಿಲಿಟಿ ಆಫ್ ಎ ಸ್ಟೂಡೆಂಟ್ ಟು ರಿಕವರ್ ಕ್ವಿಕ್ಲಿ ಫ್ರಮ್ ಸೆಟ್ಬ್ಯಾಕ್ಸ್. ರಿಕವರ್ ಕ್ವಿಕ್ಲಿ ಫ್ರಮ್ ಸೆಟ್ಬ್ಯಾಕ್ಸ್. ಇಲ್ಲಿ ಸೆಟ್ಬ್ಯಾಕ್ ಅಂದರೆ ಯಾವುದು? ಅಫ್ಕೋರ್ಸ್ ಪುವರ್ ಪರ್ಫಾರ್ಮೆನ್ಸ್ ಫ್ರಮ್ ಲಾಸ್ಟ್ ಟೆಸ್ಟ್. ಸೊ ನಿಮಗೆ 27th August ಆಗಂತಹ ಎಕ್ಸಾಮ್ ಬಗ್ಗೆ ನಮಗೆಲ್ಲ ಗೊತ್ತಾಯಿದೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ. ಸೊ ಆ ಪರ್ಫಾರ್ಮೆನ್ಸಿಂದ ನಾವು ಸೆಟ್ಬ್ಯಾಕ್ ಮತ್ತೆ ವಾಪಸ್ ಬರಬೇಕು ಅಂತಂದರೆ ಯು ನೀಡ್ ಟು ಪರ್ಫಾರ್ಮ್ ವೆಲ್. ಆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಂದರೆ ನಾವು ಯು ನೀಡ್ ಟು ಪ್ರಿಪೇರ್ ವೆರಿ ವೆಲ್, ರೈಟ್? ಸೊ ಈ ಒಂತಹ ಪ್ರಿಪರೇಷನ್ ಮಾಡಿದಾಗ ಮಾತ್ರ ವಿ ಕ್ಯಾನ್ ಏಬಲ್ ಟು ಪರ್ಫಾರ್ಮ್ ಬೆಟರ್, ರೈಟ್? ಎಸ್. ಸೊ ಇಲ್ಲಿ ಪಾಯಿಂಟ್ 1 ಏನು ಅಂತಂದರೆ ಫಸ್ಟ್ ಯು ನೀಡ್ ಟು ಹ್ಯಾವ್ ರೆಸಿಲಿಯನ್ಸ್. ಸೊ ರೆಸಿಲಿಯನ್ಸ್ ಅಂದರೆ ಏನು? ಸೊ ಇಟ್ ಈಸ್ ಸ್ಟೇಯಿಂಗ್ ಮೋಟಿವೇಟೆಡ್ ಡೆಸ್ಪೈಟ್ ಯು ಹ್ಯಾವ್ ಫೇಲ್ಯೂರ್ಸ್. ಸೊ ಫೇಲ್ಯೂರ್ಸ್ ಇದ್ದರೂ ನೀವು ಮೋಟಿವೇಟ್ ಆಗಿದ್ದು ಎಕ್ಸಾಮ್ ಪ್ರಿಪರೇಷನ್ ಮಾಡೋದು. ದಟ್ಸ್ ವೈ ವಿ ಹ್ಯಾವ್ ಗಿವೆನ್ 8 to 9 AM ಟೆಸ್ಟ್. ನಿಮಗೆ ಎವ್ರಿ ಡೇ 8 to 9 AM ಇರುತ್ತೆ. ಸೆಕೆಂಡ್ ಪಾಯಿಂಟ್ ಏನು? ಲರ್ನಿಂಗ್ ಫ್ರಮ್ ಮಿಸ್ಟೇಕ್ಸ್.
ಸೊ ನಿಮಗೆ ಮಿಸ್ಟೇಕ್ಸ್ ಆಗುತ್ತೆ ಅಬೋಸ್ ಟೆಸ್ಟಲ್ಲಿ ಬರೆದಾಗ ಮಾರ್ನಿಂಗಲ್ಲಿ. ಸೊ ಎವ್ರಿ ಆಫ್ಟರ್ನೂನ್ ಸೇಮ್ ಡೇ ನಿಮಗೆ ಆಫ್ಟರ್ನೂನು ಸೊಲ್ಯೂಷನ್ಸು ರಿಲೀಸ್ ಮಾಡ್ತೀವಿ. ಸೊ ಯು ಕ್ಯಾನ್ ಲರ್ನ್ ಫ್ರಮ್ ದೋಸ್ ಮಿಸ್ಟೇಕ್ಸ್ ಯು ಹ್ಯಾವ್ ಕಮಿಟೆಡ್ ಡ್ಯೂರಿಂಗ್ ಸೇಮ್ ಡೇ, ರೈಟ್? ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್. ಸೊ ಇನ್ನೊಂದು ಬಂದು ನಿಮಗೆ ಇಂಪ್ರೂವ್ಡ್ ಸ್ಟ್ರಾಟಜೀಸ್. ಸೊ ಇಲ್ಲಿ ಹೇಗೆ ಅಂತಂದ್ರೆ, ನಾನು ಹೇಳಿದೆ ನಿಮಗೆ ಸಿಲೆಬಸ್ ಕೊಡಲ್ಲ ಅಲ್ಲಿ, ಇಟ್ಸ್ ಲೈಕ್ ಮಿನಿ ಫುಲ್ ಲೆಂತ್ ಟೆಸ್ಟ್. ಸೊ ಫುಲ್ ಲೆಂತ್ ಟೆಸ್ಟ್ ಅಲ್ಲಿ ನಿಮಗೆ ಹೇಗೆ ಬೋನ್ಸರ್ಸ್ ಕ್ವಶನ್ಸ್ ಬರುತ್ತೆ, ಸೇಮ್ ಪ್ಯಾಟರ್ನ್ ಅಲ್ಲಿ ವಿ ಆರ್ ನಾಟ್ ಗಿವಿಂಗ್ ಎನಿ ಸಿಲೆಬಸ್ ಫಾರ್ ಯು, ಯು ನೀಡ್ ಟು ಕಮ್ ಅಂಡ್ ಅಟೆಂಡ್ ದ ಕ್ವಶನ್ಸ್ ವಿಚ್ ಥ್ರೋನ್ ಅಟ್ ಯು. ಸೊ ಅದಕ್ಕೆ ನಿಮಗೆ ಆ ಒಂದು ಸ್ಟ್ರಾಟಜಿ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಎವ್ರಿ ಡೇ ಯು ಆರ್ ಫೇಸಿಂಗ್ ದ ಸೇಮ್ ಸಿಚುವೇಶನ್ ಲೈಕ್ KPSC. ಸೊ ನೀವು KPSC ಯಾವ ತರ ಸಿಚುವೇಶನ್ ಫೇಸ್ ಮಾಡ್ತೀರಾ, ಸೇಮ್ ಸಿಚುವೇಶನ್ ಎವ್ರಿ ಡೇ ಬಂದಾಗ, ಸೊ ಯು ನೀಡ್, ನೀವು ಪ್ರಿಪೇರ್ ಆಗಿರ್ತೀರ, ಅದಕ್ಕೆ ವೆಲ್ ಪ್ರಿಪೇರ್ಡ್ ಆಗಿರ್ತೀರಾ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಬಂದು ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ, ರೈಟ್? ವಾಟ್ ಯು ಮೀನ್ ಬೈ ಕನ್ಸಿಸ್ಟೆನ್ಸಿ ಅಂದ್ರೆ ರೆಗ್ಯುಲರ್ ಆಗಿ ಡಿಸಿಪ್ಲಿನ್ ಪ್ರಿಪರೇಷನ್ ಇರಬೇಕು ವಿತ್ ಶೆಡ್ಯೂಲ್, ರೈಟ್? ಸೊ ಆ ಶೆಡ್ಯೂಲ್ ನಾವು ಕೊಡ್ತಿದ್ವಿ, ಯು ಡೋಂಟ್ ವರಿ. ಸೊ ಈ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲಿಕ್ಕೆ ಎವ್ರಿ ಡೇ ವಿ ಹ್ಯಾವ್ ಕೀಪ್ ಇಟ್ 8 to 9 AM ಅಲ್ಲಿ ನಿಮಗೆ ಟೆಸ್ಟ್ ಇರುತ್ತೆ ಮಾರ್ನಿಂಗ್ ಟೈಮಲ್ಲಿ, ರೈಟ್? ಓಕೆ, ಕಮ್ ಟು ನೆಕ್ಸ್ಟ್ ಪಾಯಿಂಟ್. ಅಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಫಿಫ್ತ್ ಪಿ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಹೇಗೆ ಅಂತಂದ್ರೆ ಇಟ್ ಈಸ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ. ಅಂದ್ರೆ ಸೊ ನಿಮ್ ಬಗ್ಗೆ ನಿಮ್ಗೆ ಕಾನ್ಫಿಡೆನ್ಸ್ ಇರ್ಬೇಕು. ಎಸ್, ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ಇನ್ ಟು ಹ್ಯಾಪನ್. ಸೊ ನಾನು ಇದು ಮಾಡೋ ತರ ಮಾಡ್ತೀನಿ, ಪ್ರಿಲಿಮ್ಸ್ ಈ ಸರಿ ಕ್ಲಿಯರ್ ಮಾಡ್ತೀನಿ. ಓಕೆ, ಅಲ್ಲಿ ನಿಮಗೆ ಪಾಸಿಟಿವ್ ಒಪಿನಿಯನ್ ಬರಬೇಕು, ನಿಮ್ಮ ಮೈಂಡ್ ಸೆಟ್ ಪಾಸಿಟಿವ್ ಇರಬೇಕು. ಎವ್ರಿ ಡೇ ಎದ್ದೇಳಿ, ಎಸ್ ನಾನು ಈ ಸರಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತೀನಿ ಅನ್ನೋ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಎದ್ದೇಳಿ ಟೆಸ್ಟ್ ನ ಬರೆಯಿರಿ. ಸೊ ದೆನ್ ವಿಲ್ ಸಿ ದ ರಿಸಲ್ಟ್. ಸೊ ದೀಸ್ 5 ಪಾಯಿಂಟ್ಸ್ ಇದೆಲ್ಲ, ದಿಟ್ಸ್ ವೆರಿ ಕ್ರೂಷಿಯಲ್ ಫಾರ್ ಎನಿ ಎಕ್ಸಾಮ್ ಟು ಕ್ಲಿಯರ್. ಸೊ ಯಾವ್ದಾವ್ದು ಐ ಟೋಲ್ಡ್ ಯು, ರೆಸಿಲಿಯನ್ಸ್ ಅಫ್ಕೋರ್ಸ್ ಥ್ರೋ 8 to 9 AM ಎವ್ರಿ ಡೇ. ನಿಮ್ಮ ಮಿಸ್ಟೇಕ್ಸ್ ನ ಎವ್ರಿ ಡೇ, ಆ ಒಂದು ದಿನನೇ ನೀವು ಮಿಸ್ಟೇಕ್ಸ್ ನ ಕರೆಕ್ಟ್ ಮಾಡ್ಕೋತೀರಾ. ಥರ್ಡ್ ಒನ್, ಸ್ಟ್ರಾಟಜಿ ಆಗಲಿ. ಸೊ ಇಟ್ಸ್ ಲೈಕ್ KPSC ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ. ದೆನ್ ಕನ್ಸಿಸ್ಟೆನ್ಸಿ, ಲೈಕ್ ಎವ್ರಿ ಡೇ ಶೆಡ್ಯೂಲ್ ಇರುತ್ತೆ ನಿಮಗೆ. ಅಂಡ್ ಬಿಗ್ಗರ್ ಥಿಂಗ್ ಇಸ್ ಸೆಲ್ಫ್ ಕಾನ್ಫಿಡೆನ್ಸ್. ಯಾವಾಗ ನೀವು 30 days ಕಂಟಿನ್ಯೂಸ್ ಆಗಿ ಸೇಮ್ ಪ್ಯಾಟರ್ನ್ ಅಲ್ಲಿ ನೀವು ಪ್ರಿಪೇರ್ ಆಗ್ತೀರಾ, ಆಫ್ಟರ್ ದಟ್ ಆಟೋಮೆಟಿಕಲಿ ನಮ್ಮ ಬ್ರೈನ್ ಆ ಥರ ಸೆಟ್ ಆಗಿಬಿಟ್ಟಿರುತ್ತೆ. ಸೊ KPSC ಯಾವುದೇ ಕ್ವಶನ್ಸ್ ಬರಲಿ, ವಿ ಗೋಯಿಂಗ್ ಟು ಅಟೆಂಡ್ ದೆಮ್, ನಾವು ಎಕ್ಸಾಮ್ ಕ್ಲಿಯರ್ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಬಿಲ್ಡ್ ಆಗುತ್ತೆ. ಅಂಡ್ ವೆನ್ ಇಟ್ ಕಮ್ ಟು ಫೀಸ್ ಪಾರ್ಟ್, ಸಿ ಇಟ್ಸ್ ಕಂಪ್ಲೀಟ್ಲಿ ಫ್ರೀ. ಎಸ್, ಇಟ್ಸ್ ಕಂಪ್ಲೀಟ್ಲಿ ಫ್ರೀ. ಸೊ 18th, 19th, 20th ಸೊ ನಿಮಗೆ ಟೆಸ್ಟ್ ಫ್ರೀ ಇರ್ತದೆ. ಓಕೆ, ಯು ಕ್ಯಾನ್ ಅಟೆಂಡ್ ಫ್ರೀ ಟೆಸ್ಟ್. ಫಸ್ಟ್ 3 ಟೆಸ್ಟ್ ನಿಮಗೆ ಫ್ರೀ ಇರುತ್ತೆ. ಸೊ ಒನ್ಸ್ ಯು ಅಟೆಂಡ್ 3 ಟೆಸ್ಟ್ ಅಟೆಂಡ್ ಮಾಡಿ, ವಿಡಿಯೋ ಡಿಸ್ಕಷನ್ ವಾಚ್ ಮಾಡಿ, ಒನ್ಸ್ ಯು ಸ್ಯಾಟಿಸ್ಫೈಡ್ ವಿತ್ ದಟ್, ದೆನ್ ಓನ್ಲಿ ಯು ಕ್ಯಾನ್ ಜಾಯಿನ್. ಓಕೆ, ರೈಟ್? ಸೊ ನಿಮಗೆ 18th, 19th, 20th ಫ್ರೀ ಟೆಸ್ಟ್ ಇರುತ್ತೆ, ಯು ಕ್ಯಾನ್ ಜಾಯಿನ್ ದೇರ್. ಓಕೆ, ಥ್ಯಾಂಕ್ ಯು ಅಂಡ್ ಲೆಟ್ಸ್ ಸಿ ಯು ಇನ್ ದ ಕ್ಲಾಸ್.